ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮತ್ತೊಂದು ವಾರ ದೇವರು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ನಾವು ಅವರನ್ನು ಆರಾಧನೆ ಮಾಡಲು, ಅವರ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ನಾವು ಧ್ಯಾನ ಮಾಡಲು. ದೇವರ ವಾಕ್ಯ ಹೇಳುತ್ತೆ, ಒಂದೊಂದು ದಿನವೂ ಕೂಡ ನಮ್ಮ ಸ್ವಭಾವ ನವೀಕರಣವಾಗುವುದಕ್ಕಾಗಿಯೇ ದೇವರು ತನ್ನ ವಾಕ್ಯಗಳನ್ನು ನಮ್ಮೊಡನೆ ಮಾತನಾಡುವವರಾಗಿದ್ದಾರೆ. ಪ್ರತಿದಿನವೂ ಕೂಡ ನಾವೇನಾಗಬೇಕು, ನಮ್ಮ ಮೈಂಡ್ ಏನೋ ಸ್ಟೇಬಲ್ ಆಗಿದೆ, ನಮ್ಮ ಆತ್ಮ ಏನೋ ದಾಹದಿಂದ ಇದೆ, ಆದರೆ ಈ ಬಾಡಿ ಏನು ಮಾಡಬೇಕು, ಇದೆರಡಕ್ಕೂ ಸಪೋರ್ಟ್ ಮಾಡಬೇಕಲ್ವ. ಅದಕ್ಕೆ ಈ ಬಾಡಿಗೆ ಸ್ಟ್ರೆಂತ್ ಬೇಕಲ್ವ. ಅದಕ್ಕೆ ಪ್ರತಿದಿನ ದೇವರು ಏನು ಮಾಡ್ತಾರೆ, ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನಾವು ಒಂದು ವಾಕ್ಯವನ್ನು ಓದಿ ನಂತರ ನಾವು ಮುಂದುವರಿಸೋಣ. ಯೆಶಾಯ ಪ್ರವಾದಿ ಗ್ರಂಥ ಅಧ್ಯಾಯ 43 ವಾಕ್ಯ 12. Isaiah chapter 43 verses 2. ಯೆಶಾಯ 43 ವಾಕ್ಯ 2. ನಾನೇ ಇರುವೆ ನಿನ್ನ ಸಂಗಡ, ನೀ ಜಲರಾಶಿಯನ್ನು ದಾಟುವಾಗ ಮುಳುಗಿಸದು ನದಿ, ನೀ ಅದನ್ನು ಹಾದು ಹೋಗುವಾಗ ಸುಡದು ಬೆಂಕಿ, ದಹಿಸದು ಜ್ವಾಲೆ, ಅದರ ಮಧ್ಯೆ ನೀ ನಡೆಯುವಾಗ. ಸುಡದು ಬೆಂಕಿ, ದಹಿಸದು ಜ್ವಾಲೆ, ಅದರ ಮಧ್ಯೆ ನೀ ನಡೆಯುವಾಗ. ಈ ಒಂದು ವಾಗ್ದಾನವನ್ನು ದೇವರು ಇಸ್ರೇಲ್ ಜನಾಂಗಕ್ಕೆ ಏನು ಮಾಡಿದರು, ಹೇಳಿದರು. ಹೌದಲ್ವಾ? ಇಸ್ರೇಲ್ ಜನಾಂಗಕ್ಕೆ ದೇವರು ಹೇಳಿದಾಗ ಅವರನ್ನು, ಇಸ್ರೇಲ್ ಜನಾಂಗವನ್ನು ಅಬ್ರಹಾಮನ ಮುಖಾಂತರ ಏನು ಮಾಡಿದರು, ಆ ಒಂದು ಜನಾಂಗವನ್ನು ಸೃಷ್ಟಿ ಮಾಡಿಕೊಂಡ್ರು, ಸ್ಥಾಪನೆ ಮಾಡಿಕೊಂಡ್ರು. ಅಂದರೆ ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ದೇವರ ಒಂದು ಕರೆ ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ಒಂದು ಲೋಕದಲ್ಲಿ ತನ್ನ ಒಂದು ದೇವರ ಒಂದು ಜನಾಂಗವನ್ನು ದೇವರು ಕಟ್ಟಬೇಕು ಅಂತೇಳಿ ಆಸೆ ಪಟ್ಟಿದ್ರು. ಆದ್ದರಿಂದಲೇ ಇಲ್ಲಿ ದೇವರು ಹೇಳ್ತಾರೆ, ನಿನ್ನನ್ನು ಕರೆದವನು ನಾನು, ನಿನ್ನನ್ನು ಹೆಸರಿಡಿದು ಕರೆದವನು ನಾನು, ಏಕೆಂದರೆ ನಿನ್ನ ಸೃಷ್ಟಿಕರ್ತನು ನಾನೇ ಆಗಿರೋದ್ರಿಂದ ನೀನು ನನ್ನಲ್ಲಿ ವಿಶ್ವಾಸವಿಟ್ಟು ನಡೆಯುವಾಗ ನೀನು ಎಲ್ಲೇ ಇರು. ಇಲ್ಲಿ ಹೇಳ್ತಾರೆ, ನಾನೇ ಇರುವೆ ನಿನ್ನ ಸಂಗಡ, ನೀ ಜಲರಾಶಿಯನ್ನು ದಾಟುವಾಗ. ಹಾಗಿದ್ದರೆ ವಿಮೋಚನಾ ಕಾಂಡದಲ್ಲಿ ನಾವು ಓದ್ತೇವೆ, 14ನೇ ಅಧ್ಯಾಯದಲ್ಲಿ ದೇವರು ಇಸ್ರೇಲರನ್ನು ಏನು ಮಾಡಿದರು, ಈಜಿಪ್ಟಿನಿಂದ ಬಿಡುಗಡೆ ಮಾಡಿಕೊಂಡು ಬರುವಾಗ ಕೆಂಪು ಸಮುದ್ರ ಅಡ್ಡ ಬಂತು. ಆಗ ಅಡ್ಡ ಬಂದಾಗ ದೇವರ ಮೋಶೆಯ ಮುಖಾಂತರ ಏನು ಮಾಡಿದ್ರು, ಆ ಒಂದು ಸಮುದ್ರವನ್ನು ಇಬ್ಬಾಗವಾಗಿ ಮಾಡಿ ಒಣ ನೆಲದಲ್ಲಿ ಅವರನ್ನು ಸುರಕ್ಷಿತವಾಗಿ ದೇವರೇನು ಮಾಡಿದರು, ಅವರನ್ನು ದಾಟಿಸಿದರು. ಹೌದಲ್ವಾ? ನಂತರ ಜೋರ್ಡಾನ್ ನದಿ, ಕಾನಾನ್ ದೇಶಕ್ಕೆ ಅವರು ಕಾಲಿಡುವಾಗ ಯೆಹೋಶುವನ ಮುಖಾಂತರ ಏನು ಮಾಡಿದ್ರು, ದೇವರು ಆ ಜೋರ್ಡಾನ್ ನದಿಯನ್ನು ಇಬ್ಬಾಗಿಸಿ ಅವರನ್ನು ಏನು ಮಾಡಿದ್ರು, ತಾವು ವಾಗ್ದಾನ ಮಾಡಿದಂತಹ ಆ ಕಾನಾನ್ ದೇಶಕ್ಕೆ ಅವರನ್ನು ಸುರಕ್ಷಿತವಾಗಿ ಸೇರಿಸಿದರು. ಅದನ್ನೇ ಇಲ್ಲಿ ದೇವರು ಮತ್ತೆ ಮತ್ತೆ ಇಸ್ರೇಲರಿಗೆ ಜ್ಞಾಪಕ ಪಡಿಸ್ತಾ ಇದ್ದಾರೆ, ನಾನೇ ನಿನ್ನನ್ನು ಸೃಷ್ಟಿಸಿದವನು, ನಾನೇ ನಿಮ್ಮನ್ನು ಕರೆದವನು, ನಾನೇ ನಿಮ್ಮ ಸಂಗಡ ಇದ್ದೇನೆ. ನೀವು ಯೋಚನೆ ಮಾಡಿ ನೋಡಿ, ಜಲರಾಶಿಗಳನ್ನು ದಾಟಿಸಿದ ದೇವರು ನಾನಾಗಿದ್ದೇನೆ. ಅಂದರೆ ಯಾವ ಕಾರ್ಯ ಮನುಷ್ಯನಿಂದ ಆಗೋದಿಲ್ವೋ ಆ ಕಾರ್ಯವನ್ನು ನಾನು ಮಾಡಿ ನಿಮ್ಮ ಪೂರ್ವಜನ ಮುಖಾಂತರ ನಾನು ಸಾಕ್ಷಿಪಡಿಸಿದ್ದೇನೆ. ನೀವು ವಿಶ್ವಾಸವಿಡಿ, ನನ್ನೊಡನೆ ಬನ್ನಿ. ಈ ಮಾತುಗಳನ್ನು ಯಾಕೆ ಯೆಶಾಯ ಪ್ರವಾದಿ ಮುಖಾಂತರ ದೇವರು ಮಾತನಾಡಿದರು ಅಂತ ಹೇಳಿದ್ರೆ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳು ಅಲ್ಲಿ ನಡೀತಾ ಇತ್ತು. ಇಸ್ರೇಲರ ಮಧ್ಯೆ ಅನೇಕ ಪಾಪ ಕಾರ್ಯಗಳು ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅದಕ್ಕೆ ದೇವರು ಹಳೆಯ ಘಟನೆಗಳನ್ನು ಅವರ ನೆನಪಿಗೆ ತಂದು ಏನು ಮಾಡ್ತಾ ಇದ್ದಾರೆ, ನೀವು ಯಾವುದಕ್ಕಾಗಿ ಭಯಪಡ್ತಾ ಇದ್ದೀರಾ, ಅದಕ್ಕೆ ಭಯಪಡಬೇಡಿ, ಹೆದರಬೇಡಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮನ್ನು ಜಲರಾಶಿಗಳ ಮಧ್ಯದಲ್ಲಿ ನಾನು ನಡೆಸೋದಕ್ಕೆ ನನಗೆ ಶಕ್ತಿ ಇದೆ ಅಂತೇಳಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮುಳುಗಿಸದು ನದಿ, ನೀ ಅದನ್ನು ಹಾದು ಹೋಗುವಾಗ ಸುಡದು ಬೆಂಕಿ, ದಹಿಸದು ಜ್ವಾಲೆ, ಅದರ ಮಧ್ಯೆ ನೀ ನಡೆಯುವಾಗ. ಪ್ರೈಸ್ ದಿ ಲಾರ್ಡ್. ಈ ಒಂದು ಬೆಂಕಿಯ ಒಂದು ಘಟನೆಯನ್ನು ದಾನಿಯೇಲನ ಗ್ರಂಥದಲ್ಲಿ ನಾವು ಓದ್ತೇವೆ. ನೆಬೂಕದ್ನೆಚ್ಚರ ಆ ಬಂಗಾರದ ಪ್ರತಿಮೆಯನ್ನು ಮಾಡಿ ಹೇಳ್ತಾನೆ, ನನ್ನ ಈ ಪ್ರತಿಮೆಗೆ ನೀವೆಲ್ಲರೂ ಕೂಡ ಅಡ್ಡ ಬೀಳಬೇಕು ಅಂತೇಳಿ. ಆಗ ಎಲ್ಲರೂ ಅಡ್ಡ ಬೀಳ್ತಾರೆ. ಆದರೆ ದಾವೀದನ ಗೆಳೆಯರು ಏನು ಮಾಡ್ತಾರೆ, ಅದಕ್ಕೆ ಅಡ್ಡ ಬೀಳೋದಿಲ್ಲ. ಅವ್ರು ಹೇಳಿದರು, ಇಲ್ಲ, ನಾವು ನಮ್ಮ ನಿಜವಾದ ದೇವರನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನಾವೇನು ಮಾಡೋದಿಲ್ಲ, ಆರಾಧನೆಯನ್ನು ಮಾಡೋದಿಲ್ಲ ಅಂತೇಳಿ ಹೇಳಿದಾಗ ಅವರನ್ನು ಬೆಂಕಿಗೆ ಹಾಕಲಾಗ್ತದೆ. ಅದು ಸಾಮಾನ್ಯವಾದದ್ದಲ್ಲ, 7 ಪಟ್ಟು ಅತ್ಯಧಿಕವಾದಂಥ ಬೆಂಕಿಯ ಒಂದು
ಜ್ವಾಲೆಯಲ್ಲಿ ಅವರನ್ನು ಹಾಕಲಾಗ್ತದೆ. ಹಾಕದವರೇನಾಗಿ ಹೋದರು? ಸುಟ್ಟು ಹೋದರು, ಸತ್ತು ಹೋದರು. ಹೌದಲ್ವಾ? ಇಲ್ಲಿ ದೇವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಶದ್ರೆಕ್ಕನ್ನು ನೋಡಿ, ಅಬೇದ್ನೆಗೋವನ್ನು ನೋಡಿ, ಇವರನ್ನು ಸುಡದಂಥ ಬೆಂಕಿ ನಿಮ್ಮನ್ನು ಕೂಡ ನಾನು ಸುಡದ ಹಾಗೆ ನೋಡ್ಕೊಳ್ತೀನಿ ಅಂಥೇಳಿ ದೇವರು ವಾಗ್ದಾನ ಮಾಡಿದರು. ಈಗ ಇದು ಹಳೆ ಒಡಂಬಡಿಕೆಯ ಒಂದು ಇಸ್ರೇಲ್ ಜನರಿಗೆ ಇದು ಅನ್ವಯವಾಯಿತು. ಹಾಗಿದ್ರೆ ಈಗ ನಾವು ಹೊಸ ಒಡಂಬಡಿಕೆ ಮಕ್ಕಳಲ್ವಾ? ಈಗ ದೇವರು ನಮ್ಮನ್ನು ಯಾವುದರಿಂದ ಕಾಪಾಡ್ತಾರೆ? ಪ್ರೈಸ್ ದ ಲಾರ್ಡ್. ಅಲ್ಲಿ ಶಾರೀರಿಕವಾಗಿ ದೇವರು ನೀರಿನಿಂದ, ಬೆಂಕಿಯಿಂದ ಕಾಪಾಡಿದಂಥ ದೇವರು ಹೊಸ ಒಡಂಬಡಿಕೆ ಮಕ್ಕಳಾದ ನಮ್ಮನ್ನು ನಿತ್ಯ ನರಕಾಗ್ನಿಯಿಂದ ಕಾಪಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದಲೇ ಮಾರ್ಕನ ಶುಭ ಸಂದೇಶ ಅಧ್ಯಾಯ 16 ವಾಕ್ಯ 15ರಿಂದ ಯೇಸು ಸ್ವಾಮಿ ತಮ್ಮಲ್ಲಿ ವಿಶ್ವಾಸವಿಟ್ಟಂತಹ ಆ ಶಿಷ್ಯರಿಗೆ ವಾಗ್ದಾನ ಮಾಡಿ ಹೇಳ್ತಾ ಇದ್ದಾರೆ, ನೀವು ಏನು ಮಾಡಿ ವಿಶ್ವದ ಎಲ್ಲೆಡೆಗೆ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ. ಓದೋಣವಾ? ಮಾರ್ಕ 16:15. ಬಳಿಕ ಅವರಿಗೆ ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಓಕೆ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ಓಕೆ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು, ವಿಶ್ವಾಸಿಸದೇ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು ಎಂದರು. ಪ್ರೈಸ್ ದ ಲಾರ್ಡ್. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸಮುದ್ರವನ್ನು, ನದಿಗಳನ್ನು ದಾಟಿಸಿದ ದೇವರು, ಆ ಬೆಂಕಿಯಲ್ಲಿ ಅವರನ್ನು ಸುಡದ ಹಾಗೆ ಕಾಪಾಡಿದಂಥ ದೇವರು ಈ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾರೆ, ನೀವು ಹೋಗಿ ಈ ಶುಭ ಸಂದೇಶವನ್ನು ಜಗದ ಎಲ್ಲ ಜನರಿಗೂ ಸಾರಿರಿ. ಇದರಲ್ಲಿ ವಿಶ್ವಾಸವಿಟ್ಟು ಬರುವವರು ಯಾರಿದ್ದಾರೋ ಅವರು ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ತಾರೆ. ಯಾರೆಲ್ಲ ವಿಶ್ವಾಸವಿಡ್ತಾರೋ ಅವರು ಕೂಡ ಏನು ಮಾಡ್ತಾರೆ? ಅದ್ಭುತಗಳನ್ನು, ಅವರಲ್ಲಿ ಅದ್ಭುತ ಕಾರ್ಯಗಳಾಗುವವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಪ್ರೈಸ್ ದ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ಕೇವಲ ದೇಹಕ್ಕೆ ಮಾತ್ರ ಏನು ಸಿಕ್ತೋ? ರಕ್ಷಣೆ ಸಿಕ್ತು. ಹೊಸ ಒಡಂಬಡಿಕೆಯಲ್ಲಿ ಪ್ರಾಣ, ಆತ್ಮ, ಶರೀರ ಮೂರಕ್ಕೂ ದೇವರ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಇವತ್ತು ಅದೇ ದೇವರು ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಇವತ್ತು ಆ ದಿನ ದೇವರು ಹೇಳಿದರು, ನಿಮ್ಮನ್ನು ನಾನು ನಡೆಸ್ತೇನೆ. ಎಲ್ಲಿಗೆ? ಕಾನಾನ್ ದೇಶಕ್ಕೆ. ಹೊಸ ಒಡಂಬಡಿಕೆಯ ಮಕ್ಕಳಾದ ನಮಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ನಡೆಸ್ತೇನೆ ಆ ಸ್ವರ್ಗವೆಂಬ ಕಾನಾನ್ ದೇಶಕ್ಕೆ. ಆ ದೇಶಕ್ಕೆ ನೀವು ನಡೆಯುವಾಗ, ಈ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ನಡೆಯುವಾಗ ನಿಮಗೆ ಅನೇಕ ರೀತಿಯಾದಂತಹ ಸಮುದ್ರಗಳು ಅಡ್ಡವಾಗಿ ಬರುತ್ತೆ, ಅಗ್ನಿ ಅಡ್ಡವಾಗಿ ಬರುತ್ತೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳಿದರು, ನೀವು ನನ್ನವರಾದ್ದರಿಂದ ನಿಮ್ಮನ್ನು ಜನಗಳು ದ್ವೇಷ ಮಾಡ್ತಾರೆ, ಈ ಲೋಕ ದ್ವೇಷ ಮಾಡುತ್ತೆ, ಇಲ್ಲ ಸಲ್ಲದ್ದನ್ನು ಹೊರಿಸ್ತಾರೆ, ನಿಮ್ಮನ್ನು ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, ನಿಮ್ಮನ್ನು ಕಲ್ಲು ಹೊಡೆದು ಕೊಲ್ತಾರೆ, ಅನೇಕ ರೀತಿಯಾದಂತಹ ತೊಂದರೆಗಳಿಗೆ ನೀವೇನಾಗ್ತೀರಾ? ಒಳಗಾಗ್ತೀರಾ. ಆದರೂ ಭಯಪಡಬೇಡಿ. ಯೇಸು ಸ್ವಾಮಿ ಹೇಳಿದರು, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಯಾವಾಗಲೂ ಇರ್ತೇನೆ. ಪ್ರೈಸ್ ದ ಲಾರ್ಡ್. ಆದರೆ ಒಂದನ್ನು ಜ್ಞಾಪಕದಲ್ಲಿಡಿ, ನೀವು ಅದ್ಭುತಗಳನ್ನು ಮಾಡುವಂಥ ಶಕ್ತಿಯನ್ನು ನಾನು ಕೊಡ್ತೀನಿ. ಮೊದಲ ಅದ್ಭುತ, ನೀವು ಮಾತನಾಡುವಂತಹ ಶುಭ ಸಂದೇಶದಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರು ಕೂಡ ಸೈತಾನನ ಬಂಧನದಿಂದ ಬಿಡುಗಡೆಯಾಗಿ ಕತ್ತಲೆಯಿಂದ ಬೆಳಕಿನ ಮಕ್ಕಳಾಗಿ ಮಾರ್ಪಡುತ್ತಾರೆ. ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ಏನಾಗ್ತಾರೆ? ಅವರು ಜೀವೋದ್ಧಾರ ಹೊಂದುವುದಲ್ದಿರ ಅವರ ಮುಖಾಂತರ ಅನೇಕರನ್ನು ದೇವರು ಏನು ಮಾಡ್ತಾರೆ? ಜೀವೋದ್ಧಾರದ ಕಾರ್ಯಕ್ಕೆ ಅವರನ್ನು ಉಪಯೋಗ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಈಗ ನೋಡಿ, ನಮ್ಮ ಜೀವನವನ್ನು ನಾವು ಒಮ್ಮೆ ಯೋಚನೆ ಮಾಡಿ ನೋಡೋಣ. ನಾವು ಈ ಪ್ರಾರ್ಥನೆಗೆ ಬರುವುದಕ್ಕೆ ಮೊದಲು, ಯೇಸುವನ್ನು ನಾವು ಸಂಪೂರ್ಣವಾಗಿ ಅವರ ವಾಕ್ಯಗಳನ್ನು ಅರಿತುಕೊಳ್ಳುವುದಕ್ಕೆ ಮೊದಲು ನಾವು ಕೂಡ ಏನು ಮಾಡಿದ್ವಿ? ಅನೇಕ ನದಿಗಳಲ್ಲಿ ಈಜಾಡ್ತಾ ಇದ್ವಿ, ಅನೇಕ ಬೆಂಕಿಯಲ್ಲಿ ನಾವು ಕೂಡ ಸುಟ್ಟೋಗೋ ಪರಿಸ್ಥಿತಿಯಲ್ಲಿದ್ವಿ. ಆದರೆ ವಾಕ್ಯಗಳು ನಮ್ಮನ್ನು ಏನು ಮಾಡ್ತು? ಆ ಒಂದು ನದಿಯಿಂದ ಕಾಪಾಡ್ತು. ಆ ಬೆಂಕಿಯಿಂದ, ಪಾಪದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿ ಇವತ್ತು ಅವರಲ್ಲಿ ವಿಶ್ವಾಸವಿಟ್ಟ ಪರಿಣಾಮ ಇವತ್ತು ನಾವು ಒಂದು ಅದ್ಭುತಕರವಾದ ಜೀವನವನ್ನು ಜೀವಿಸೋದಕ್ಕೆ
ಸಾಧ್ಯವಾಗ್ತಾ ಇದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ರೀತಿಯಾದ ನದಿಗಳಿಂದ ಬೆಂಕಿಯಿಂದ ಕಾಪಾಡಿದ ದೇವರಿಗೆ ನಾವು ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಈ ಸಮಯದಲ್ಲಿ ನಾವು ದೇವರನ್ನು ಆರಾಧನೆ ಮಾಡೋಣ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನೀವು ಹೇಳಬೇಕು, ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನು ನನಗೆ ಆಗಲಿಲ್ಲ. ನದಿಗಳನ್ನು ದಾಟಿ ಬಂದೆ, ನಾನು ಅದರಲ್ಲಿ ಮುಳುಗಿ ಹೋಗಲಿಲ್ಲ. ಹಾಡಿನ ಸಾಲುಗಳು ಈ ರೀತಿ ಇದೆ, ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲ ಅಪ್ಪ. ನದಿಗಳ ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲ ಅಪ್ಪ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಅಗಲಲಿಲ್ಲ. ಪ್ರೈಸ್ ದ ಲಾರ್ಡ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಡೆದ ದೇವರು ಕೃಪೆಯಾಗಿ ಅನುಗ್ರಹವಾಗಿ ಅವರ ಜೊತೆಯಲ್ಲಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಪೌಲ ಹೇಳ್ತಾರೆ, ನಾನು ಶಿಲುಬೆ ಮೇಲೆ ಯೇಸು ಅಲ್ಲ ಇರೋದು, ಶಿಲುಬೆ ಮೇಲೆ ಯಾರಿರೋದು? ನಾನು ಇರೋದು. ನಾನು ಬದುಕಿರೋದು ಇವತ್ತು ಯಾರ ಕೃಪೆಯಿಂದ, ಯಾರ ಅನುಗ್ರಹದಿಂದ? ಯೇಸುವಿನ ಅನುಗ್ರಹದಿಂದ. ಆವತ್ತು ಆ ಕೃಪೆ ಅನುಗ್ರಹ ಇಸ್ರೇಲರನ್ನು ಬಿಟ್ಟು ಹೋಗಲಿಲ್ಲ. ಇವತ್ತು ಅದೇ ಕೃಪೆ ಅದೇ ಅನುಗ್ರಹ ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟರೋ ಅವರನ್ನು ಬಿಟ್ಟು ಹೋಗಲಿಲ್ಲ. ಪ್ರಿಯರೇ, ಅವತ್ತಿದ್ದಂಥ ಅದೇ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಕೆಂಪು ಸಮುದ್ರವನ್ನು ದಾಟಿಸಿದ ದೇವರು, ಗೊಲ್ಯಾತನನ್ನು ಗೆಲ್ಲಲು ದಾವೀದನಿಗೆ ಜಯ ಕೊಟ್ಟ ದೇವರು, ಶೋಧನೆಗಳಿಗೆ ಒಳಪಟ್ಟಾಗ ದಾವೀದನ ಪಾಪಗಳನ್ನು ಕ್ಷಮಿಸಿ ಮತ್ತೆ ಅವನನ್ನು ನಿಲ್ಲಿಸಿದಂಥ ದೇವರು ನಿನ್ನ ದೇವರಾಗಿದ್ದಾರೆ. ಆದ್ದರಿಂದ ನಾವು ಹೇಳೋಣ, ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವಾಗಲದಪ್ಪ. ನನ್ನ ದೇವನಿ, ನನ್ನ ರಾಜನಿ, ನಾ ನಂಬುವ ನನ್ನ ನಂಬಿಕೆಯು ನೀ. ಯಾರು? ಯೇಸು ನನ್ನ ದೇವ, ನನ್ನ ರಾಜ, ನಾನು ನಂಬುವ ನನ್ನ ನಂಬಿಕೆ. ಪ್ರೈಸ್ ದ ಲಾರ್ಡ್. ನನ್ನ ನಂಬಿಕೆ ಯಾರು? ನನ್ನ ರಾಜ ಯಾರು? ನನ್ನ ದೇವರು ಯಾರು? ಯೇಸು ಅಲ್ವಾ? ಅದಕ್ಕೆ ಹೇಳೋಣ, ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲ ಅಪ್ಪ. ನದಿಗಳ ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲ ಅಪ್ಪ. ಹೇಳಿ, ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲ ಅಪ್ಪ. ನದಿಗಳ ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲ ಅಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಅಗಲದಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಅಗಲದಪ್ಪ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಎಲ್ಲ ಸಾಲುಗಳು ಒಂದೇ ಸ್ವರದಲ್ಲಿದೆ, ಒಂದೇ ರಾಗದಲ್ಲಿದೆ. ಅಲ್ಲಿ ಹೇಳುವಂಥ ಒಂದೊಂದು ಸಾಲುಗಳು ಕೂಡ ಬೈಬಲ್ ಆಧಾರಿತವಾದಂಥ ಘಟನೆಗಳನ್ನೇ ಕುರಿತು. ಮೊದಲ ಒಂದು ಸ್ಟ್ಯಾನ್ಸ, ಸಮುದ್ರವ ಓಡಿದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ, ಜೆರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ, ಗೊಲ್ಯಾತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ಅಷ್ಟೇ, ಏನಿದೆ ಆ ವಾಕ್ಯಗಳಷ್ಟೇ ಪ್ರಿಯರೇ. ನೀವು ವಿಶ್ವಾಸದಲ್ಲಿ ನೀವು ಧ್ಯಾನ ಮಾಡಿ ನೋಡಿ. ಈ ಒಂದು ಹಾಡಲ್ಲ, ಇದು ಪೂರ್ತಿಯಾದ ಒಂದು ಬೈಬಲ್ ಶುಭ ಸಂದೇಶ ಇಲ್ಲಿದೆ. ದೇವರು ಏನೆಲ್ಲ ಅವರು ಜೀವಿತದಲ್ಲಿ ಮಾಡಿದ್ದಾರೋ ಇವತ್ತು ಅದೇ ದೇವರು ನಮ್ಮ ಜೀವಿತದಲ್ಲೂ ಕೂಡ ಅದ್ಭುತವನ್ನು ಮಾಡಿದಂಥ ದೇವರು. ಅದ್ಭುತ ಏನು ಅಂತ ಹೇಳಿದ್ರೆ, ನಾವು ಕತ್ತಲ ಸಾಮ್ರಾಜ್ಯದಲ್ಲಿ ಜೀವಿಸದೆ ನಮ್ಮನ್ನು ತನ್ನ ಬೆಳಕಿನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಂಥ ದೇವರನ್ನು ನಾವು ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ಇದಕ್ಕಿಂತ ದೊಡ್ಡ ಅದ್ಭುತ ಬೇಕಾ? ಇದಕ್ಕಿಂತ ದೊಡ್ಡ ಅದ್ಭುತ ಬೇಕಾ? ಆ ನನ್ನ ದೇವನನ್ನು, ನನ್ನ ರಾಜನನ್ನು, ನನ್ನ ನಂಬಿಕೆ ಅರಸನನ್ನು
ನಾವೇನು ಮಾಡೋಣ? ಆರಾಧನೆ ಮಾಡೋಣವಾ? ಎದ್ದು ನಿಲ್ಲೋಣ. ಸಾಧ್ಯವಾದವಾದರೆ ಎದ್ದು ನಿಂತು ಈ ಸಾಲುಗಳನ್ನು ನಾವು ಧ್ಯಾನ ಮಾಡಿ ಆರಾಧನೆ ಮಾಡೋಣ. ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ. ಹೇಳಿ, ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ. ನದಿಗಳ ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲಪ್ಪ. ನದಿಗಳ ದಾಟಿ ಬಂದೆ, ನಾನು ಹೋಗಲಿಲ್ಲಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಅಗಲದಪ್ಪ. 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 ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಸಮುದ್ರವ ಒಡೆದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ. ಸಮುದ್ರವ ಒಡೆದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ. ಜೆರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ. ಜೆರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ. ಗೊಲ್ಯಾತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ಗೊಲ್ಯಾತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ. ಹೌದು ಪ್ರಿಯರೇ, ಒಂದೇ ಒಂದು ನಿಮಿಷ ಧ್ಯಾನ ಮಾಡಿ ನೋಡಿ. ಅನೇಕ ವಿಷಯಗಳಲ್ಲಿ ನಾವು ಶೋಧಿಸಲ್ಪಟ್ಟಿರಬಹುದು. ಈ ಪ್ರಾರ್ಥನೆಯ ಒಂದು ಜೀವಿತಕ್ಕೆ ಬಂದ ನಂತರ ಅನೇಕ ವಿಷಯಗಳಲ್ಲಿ ನಾವು ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿರಬಹುದು. ಪೇತ್ರರ ಮೊದಲ ಪತ್ರಿಕೆ ಅಧ್ಯಾಯ 1 ವಾಕ್ಯ 6 ಮೇಲ್ಪಟ್ಟು ಪೇತ್ರರು ಹೇಳ್ತಾರೆ, ಬಂಗಾರವನ್ನು ಕೂಡ ಬೆಂಕಿಯಲ್ಲಿ ಹಾಕಿ ಪರಿಶೋಧಿಸಲಾಗುವುದು. ಅಂತೆಯೇ ದೇವಜನರ ವಿಶ್ವಾಸವನ್ನು ಅವಮಾನವೆಂಬ ಕೊಲುಮೆಯಲ್ಲಿ ಹಾಕಿ ಪರಿಶೋಧಿಸಲಾಗುವುದು. ಇವತ್ತು ಶೋಧನೆಗಳು ಬಂದೊದಗುವುದು ನಮ್ಮನ್ನು ಬಂಗಾರದಂತೆ ನಮ್ಮನ್ನು ಶುದ್ಧವಾಗಿ ಮಾರ್ಪಡಿಸುವುದಕ್ಕಾಗಿ ಪ್ರಿಯರೇ. ಏಕೆ ಅಂತ ಹೇಳಿದ್ರೆ, ಆ ಯೇಸುವನ್ನು ನಾವೀಗ ಕಣ್ಣಾರೆ ನೋಡದಿದ್ದರೂ ನಾವು ಪ್ರೀತಿ ಮಾಡ್ತಾ ಇದ್ದೇವೆ. ಆ ಯೇಸುವನ್ನು ನಾವು ಕಣ್ಣಾರೆ ಕಾಣದಿದ್ದರೂ ಅವರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ. ಏಕೆಂದರೆ ಇದರ ಅಂತಿಮ ಪರಿಣಾಮವಾಗಿ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆಂಬ ದೃಢವಾದ ನಂಬಿಕೆ, ಭರವಸೆಯೊಂದಿಗೆ ನಾವು ಯೇಸು ಕ್ರಿಸ್ತರ ಬಳಿ ನಾವು ಬಂದಿದ್ದೇವೆ ಪ್ರಿಯರೇ. ಆದ್ದರಿಂದ ಎಷ್ಟೋ ವಿಷಯಗಳಲ್ಲಿ ನಾವು ಶೋಧಿಸಲ್ಪಟ್ಟರೂ ಕೂಡ ನಮಗೀಗ ಅರ್ಥವಾಗಿದೆ, ಈ ಶೋಧನೆಗಳು, ಈ ಕಷ್ಟಗಳು, ಈ ಅವಮಾನಗಳೆಲ್ಲವೂ ಕೂಡ ನನ್ನನ್ನು ವಿಶ್ವಾಸದಲ್ಲಿ ದೃಢಪಡಿಸುವುದಕ್ಕಾಗಿ ದೇವರು ಒಂದು
ಆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಎಂಬ ಸತ್ಯವು ನಮಗೀಗ ಅರ್ಥವಾಗಿದೆ ಪ್ರಿಯರೇ. ಯೋಬನಿಗೆ ಅರ್ಥವಾದ ಹಾಗೆ ಯೋಬ ಹೇಳಿದರು, ದೇವರಿಂದ ಒಳ್ಳೆಯದು ಮಾತ್ರ ನಾವು ಸ್ವೀಕರಿಸಬೇಕಾ, ಕೆಟ್ಟದ್ದು ಆಗಿದ್ದರೆ ಬೇಡವಾ ಅಂತೇಳಿ ತನ್ನ ಪತ್ನಿಗೆ ಯೋಬ ಹೇಳಿದ. ಆತನಿಗೆ ಅರ್ಥವಾಗಿತ್ತು. ಇವತ್ತು ನಮ್ಮೊಬ್ಬೊಬ್ಬರಿಗೂ ಕೂಡ ದೇವರ ವಾಕ್ಯಗಳು ಅರ್ಥ ಮಾಡಿಸಿದೆ. ಈ ಶೋಧನೆಗಳು, ಈ ಕಷ್ಟಗಳೆಲ್ಲವೂ ಕೂಡ ನಮ್ಮನ್ನು ಪರಿಶುದ್ಧತೆಯ ಮಾರ್ಗದಲ್ಲಿ ಬಲಪಡಿಸುವುದಕ್ಕಾಗಿ, ನಡೆಸುವುದಕ್ಕಾಗಿ. ಆದ್ದರಿಂದ ಶೋಧಿಸಲ್ಪಟ್ಟೆಯ ಪುಟಕ್ಕೆ ಹಾಕಿರುವೆ, ಬಂಗಾರ ಮಾಡಿರುವೆ, ಹೊಸ ಹೃದಯವ ನೀಡಿರುವೆ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿದ ದೇವರೇ ನಿಮಗೆ ಸ್ತೋತ್ರಪ್ಪ ಅಂತೇಳಿ ಹೇಳಿ ಇವತ್ತು ಪವಿತ್ರಾತ್ಮನ ಒಂದು ಅಭಿಷೇಕದಿಂದ ನಮ್ಮನ್ನು ತುಂಬಿದ್ದಾರೆ ದೇವರು. ನಮ್ಮ ಹೃದಯಗಳನ್ನು ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿ ನಮ್ಮ ಒಬ್ಬೊಬ್ಬರನ್ನು ಹೊಸ ಮನುಷ್ಯರನ್ನಾಗಿ ದೇವರು ಮಾರ್ಪಡಿಸಿದ್ದಾರೆ ಪ್ರಿಯರೇ. ಈ ಅಭಿಷೇಕವನ್ನು ಕೊಟ್ಟ ದೇವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಹೇಳುತ್ತಾ ಆರಾಧನೆ ಮಾಡೋಣ. ಶೋಧಿಸಲ್ಪಟ್ಟೆ ಅಯ್ಯ, ಪುಟಕ್ಕೆ ಹಾಕಿರುವೆ ಹೇಳಿ. ಶೋಧಿಸಲ್ಪಟ್ಟೆ ಅಯ್ಯ, ಪುಟಕ್ಕೆ ಹಾಕಿರುವೆ, ಬಂಗಾರ ಮಾಡಿರುವೆ, ಹೊಸ ಹೃದಯವ ನೀಡಿರುವೆ, ಬಂಗಾರ ಮಾಡಿರುವೆ, ಹೊಸ ಹೃದಯವ ನೀಡಿರುವೆ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿರುವೆ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕವ ಮಾಡಿರುವೆ. ಶೋಧಿಸಲ್ಪಟ್ಟೆ ಅಯ್ಯ, ಪುಟಕ್ಕೆ ಹಾಕಿರುವೆ, ಬಂಗಾರ ಮಾಡಿರುವೆ, ಹೊಸ ಹೃದಯವ ನೀಡಿರುವೆ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿರುವೆ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕವ ಮಾಡಿರುವೆ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಹೌದು ಪ್ರಿಯರೇ, ನನ್ನ ನಂಬಿಕೆ ಯೇಸುವಾಗಿದ್ದಾರೆ. ಏಕೆಂತ ಹೇಳಿದರೆ ಅವರು ವಾಗ್ದಾನ ಮಾಡಿದ್ದಾರೆ, ನನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ. ಆದ್ದರಿಂದಲೇ ನನ್ನ ನಂಬಿಕೆಯ ದೇವರು ಯೇಸುವಾಗಿದ್ದಾರೆ. ಆ ನಂಬಿಕೆ ಕೇವಲ ಬರಿಯ ಮಾತಿನ ನಂಬಿಕೆಯಾಗಲಿಲ್ಲ, ಅದು ಶಿಲುಬೆಯ ಮೇಲೆ ನನಗಾಗಿ ನಿನಗಾಗಿ ಅವರ ಶರೀರವನ್ನೇ ಧಾರೆ ಎರೆದು ಕೊಟ್ಟಿದ್ದಾರೆ. ಅವರ ಶರೀರವನ್ನೇ ಪಾಪ ಸ್ವರೂಪಿಯಾಗುವುದಕ್ಕೆ ಒಪ್ಪಿಸಿಕೊಟ್ಟು ಅದನ್ನು, ಅವರ ಪ್ರೀತಿಯನ್ನು ನಮಗೆ ಅವರು ಸಾಕ್ಷಿಯ ಸಮೇತ ಅವರು ನಮ್ಮ ಮುಂದೆ ಪ್ರಕಟ ಮಾಡಿದ್ದಾರೆ ಪ್ರಿಯರೇ. ಆದ್ದರಿಂದಲೇ ಈ ಸಮಯದಲ್ಲಿ ಆ ಯೇಸು ಕ್ರಿಸ್ತರು ನಮ್ಮ ರಕ್ಷಕರಾಗಿದ್ದಾರೆ. ಇವತ್ತು ಅನೇಕ ವರ್ಷಗಳನ್ನು ಈ ರೀತಿಯಾದಂಥ ಕ್ರಿಸ್ತ ಯೇಸುವಿನಲ್ಲಿ ನಾವು ದಾಟಿ ಬಂದಿರ್ಬೋದು. ಆದರೆ ಈಗ ನಾವು ಅನುಭವಿಸುತ್ತಿರುವಂಥ ಈ ಒಂದು ನೂತನ ಜೀವನ, ಈ ಪರಿಶುದ್ಧವಾದ ಜೀವನವನ್ನು ಕೊಟ್ಟಂಥ ಆ ದೇವರು ನಮ್ಮನ್ನು ಈ ವರ್ಷಗಳನ್ನೆಲ್ಲ ಅವರ ಕೃಪೆಯಿಂದ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಬರೋ ದಿನಗಳಲ್ಲೆಲ್ಲ ದೇವರು ಯೇಸು ತನ್ನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ತೋರಿಸುವವರಾಗಿದ್ದಾರೆ. ವರುಷಗಳ ನಿನ್ನ ಕೃಪೆಯಿಂದ ಹಾದು ಹೋದೆ, ಇನ್ನು ಬರೋ ದಿನಗಳನ್ನೆಲ್ಲ ನಿನ್ನ ಮಹಿಮೆಯನ್ನು ಕಾಣುವೆ. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವನ್ನು ಮಾತ್ರ ಹಾಡುವೆನು ಅಂತೇಳಿ ಈ ಸಾಲುಗಳನ್ನು ನಾವು ಧ್ಯಾನಿಸಿ ಆರಾಧನೆ ಮಾಡೋಣ. ವರುಷಗಳ ನಿನ್ನ ಕೃಪೆಯಿಂದ ಹಾದು ಹೋದೆ, ವರುಷಗಳ ನಿನ್ನ ಕೃಪೆಯಿಂದ ಹಾದು ಹೋದೆ, ಇನ್ನು ಬರೋ ದಿನಗಳನ್ನೆಲ್ಲ ನಿನ್ನ ಮಹಿಮೆಯನ್ನು ಕಾಣುವೆ,
ಇನ್ನು ಬರೋ ದಿನಗಳನ್ನೆಲ್ಲ ನಿನ್ನ ಮಹಿಮೆಯನ್ನು ಕಾಣುವೆ. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವಾಡುವೆನು. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವಾಡುವೆನು. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ. ನದಿಗಳ ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲಪ್ಪ. ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ. ನದಿಗಳ ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಅಗಲದಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಅಗಲದಪ್ಪ. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಸಮುದ್ರವ ಒಡೆದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ. ಜೆರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ. ಗೋಲ್ಯತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ಗೋಲ್ಯತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕವ ಮಾಡಿರುವೆ. ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕವ ಮಾಡಿರುವೆ. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವಾಡುವೆನು. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವಾಡುವೆನು. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ, ನಾನು ನಂಬುವ ನನ್ನ ನಂಬಿಕೆಯು ನೀ. ಹೌದು ಯೇಸುವೆ, ಶಾಶ್ವತವಾದ ನನ್ನ ದೇವರು ನೀವೇ. ನನ್ನ ನಂಬಿಕೆಯನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳಲು ಸಹಾಯ ಮಾಡುವ ದೇವರು ನೀವಾಗಿದ್ದೀರಿ. ಯೇಸುವೆ, ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ಪವಿತ್ರ ಆತ್ಮರನ್ನು ನನಗೆ ಜೀವಾಳವಾಗಿ ಮಾರ್ಗದರ್ಶಿಯಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇಲ್ಲಿ ಸೇರಿ ಬಂದಿರೋ ಒಬ್ಬೊಬ್ಬರ ನಡುವೆ ಸ್ವಾಮಿ ನಿಮ್ಮ ಮಹಿಮೆಯನ್ನು ಸಾರುವುದಕ್ಕಾಗಿ, ನಿಮ್ಮ ವಾಕ್ಯಗಳ ಹಂಚಿಕೊಳ್ಳುವುದಕ್ಕಾಗಿ, ನಿಮ್ಮ ಕೃಪೆಯನ್ನು ಸುರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕೇಳಲಿರುವ ಒಂದೊಂದು ವಾಕ್ಯಗಳು ಜೀವವಾಗಿ ಇಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ದೇವರೇ, ನಿಮ್ಮ ಚಿತ್ತವನ್ನು ಒಬ್ಬೊಬ್ಬರು ಕೂಡ ಅರಿತುಕೊಳ್ಳುವಂತೆ ಮಾಡಿರಿ ದೇವರೇ.
ಅಪ್ಪ ಯೇಸುವೆ, ನಾವು ತಿಳಿದುಕೊಂಡಿರುವುದು ಸ್ವಲ್ಪ ಮಾತ್ರ, ನಿಮ್ಮ ವಿಷಯಗಳನ್ನು ನಾವು ಅರಿತುಕೊಂಡಿರುವುದು ಸ್ವಲ್ಪ ಮಟ್ಟಿಗೆ ಮಾತ್ರ ಅಪ್ಪ. ಇನ್ನೂ ಹೆಚ್ಚಾದ ವಿಷಯಗಳನ್ನು ನಮಗೆ ಅರ್ಥ ಮಾಡಿಸಿಕೊಡಿರಿ ಸ್ವಾಮಿ. ಪವಿತ್ರಾತ್ಮರೇ, ಒಬ್ಬೊಬ್ಬರಲ್ಲಿ ನೀವು ಕಾರ್ಯ ಮಾಡಿರಿ, ಒಬ್ಬೊಬ್ಬರ ಹೃದಯಗಳನ್ನು ನೀವು ಚೇತನಪಡಿಸಿರಿ. ಪರಿಶುದ್ಧಾತ್ಮರೇ, ಇನ್ನೂ ಹೆಚ್ಚಾಗಿ ಗೂಢಾರ್ಥಗಳನ್ನು, ರಹಸ್ಯಗಳನ್ನು ಪ್ರಕಟಪಡಿಸಿರಿ. ಪರಿಶುದ್ಧಾತ್ಮರೇ, ಒಬ್ಬೊಬ್ಬರು ಕೂಡ ಶುಭ ಸಂದೇಶದ ಕಾರ್ಯದಲ್ಲಿ ಬೆಂಕಿಯಾಗಿ ಹೊತ್ತು ಉರಿಯುವಂತೆ ಮಾಡಿರಿ. ಎಲ್ಲ ರೀತಿಯಾದಂತಹ ಶಾರೀರಿಕವಾದ ಬಯಕೆಗಳು, ಇಚ್ಛೆಗಳು ಎಲ್ಲವನ್ನು ತೆಗೆದು ಹಾಕಿರಿ. ಪವಿತ್ರ ಆತ್ಮರೇ, ಶುಭ ಸಂದೇಶದ ಕಾರ್ಯಗಳು ಮತ್ತು ಯೇಸುವೆ ನಿಮ್ಮ ಒಂದು ಕಾರ್ಯಗಳನ್ನು ಸಂಪೂರ್ಣವಾಗಿ ನಾವು ಬದುಕಿರುವ ದಿನಗಳೆಲ್ಲ ಮಾಡಿಕೊಂಡು ಹೋಗೋದಕ್ಕಾಗಿ ನಮ್ಮನ್ನು ಬಲಪಡಿಸಿರಿ, ಶಕ್ತಿಪಡಿಸಿರಿ. ಈ ವಾಕ್ಯಗಳು ಒಬ್ಬೊಬ್ಬರನ್ನು ಇನ್ನೂ ಹೆಚ್ಚಾಗಿ ಸಾಮರ್ಥ್ಯದಿಂದ ತುಂಬಲಿ, ಬಲಪಡಿಸಲಿ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಸ್ತೋತ್ರ, 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 ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ನಾವು ಕೇಳಿದ್ದನ್ನು ಬೇಡಿದ್ದನ್ನು ಹೊಂದಿಕೊಂಡಿದ್ದೇವೆ. ಆಮೇನ್, ಆಮೇನ್, ಆಮೇನ್.